ಬೆಳಗ್ಗೆ ರೆಡಿಯಾಗಿ ನಾವು ಸೀದಾ ಹೊರಟಿದ್ದೆ ನಮ್ಮ ರಿಲಯನ್ಸ್ ಡಿಜಿಟಲ್ಗೆ. ಸೊ ಇಲ್ಲಿ ಬಂದಿದ ತಕ್ಷಣ ನಮ್ಗೆ ಏನು ತಗೊಬೇಕು ಅಂತ ಗೊತ್ತಾಗಿಲ್ಲ. ನಮ್ಮಪ್ಪ ಸೀದಾ ಬಾ ಒಳಗಡೆ ಹೋಗೋಣ ಅಂತ ಹೇಳಿದ್ರು. ಒಳಗಡೆ ಹೋಗಿ ಫಸ್ಟ್ ನೋಡಿದ್ದೆ ನಾವು ಮೋಟೋ H60 ಫ್ಯೂಷನ್. ಸೊ ಇದನ್ನ ನೋಡಿದ ತಕ್ಷಣ ನಾವು ಫಸ್ಟ್ ಬುಕ್ ಮಾಡಿ ಓಪನ್ ಮಾಡಿ ಅಂತ ಹೇಳ್ಬಿಟ್ವಿ. ಅವ್ರು ಪಟ ಅಂತ ಓಪನ್ ಮಾಡ್ತಾ ಇದ್ದಾರೆ. ಹಾಗೆ ತಿರುಗಿಸಿ ಬಾಕ್ಸ್ನ ಹಂಗೆ ಓಪನ್ ಮಾಡ್ತಾ ಇದ್ದಾರೆ. ನೋಡ್ರಿ, ಫೋನ್ ಮಾತ್ರ ಸಾಕಾಗಿದೆ, ಒಂದು ಮಾತಿಲ್ಲ. ಅದ್ರದ್ದು ಏನು ಟೆಕ್ಸ್ಚರ್ ಇದೆಯಲ್ಲ, ಕ್ಲಾತ್ ಮೆಟೀರಿಯಲ್ ಥರ, ಅದು ತುಂಬ ಇಷ್ಟ ಆಯಿತು. ನೋಡಿ, ಫ್ರಂಟ್ ಕರ್ವ್ ಡಿಸ್ಕ್ ಹಿಂದೆಗಡೆ ಸೂಪರ್ ಆಗಿದೆ ಕಲರು ಮೆಟೀರಿಯಲ್. ಹಾಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಎಲ್ಲ ಇತ್ತು ಸ್ವಲ್ಪ, ಅದನ್ನೆಲ್ಲ ಅವರೇ ಹೆಲ್ಪ್ ಮಾಡಿ ವೈಫೈ ಕನೆಕ್ಟ್ ಮಾಡಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿದೆ. ಫಸ್ಟ್ ಬಂದಿದ್ದು ಮೊಬೈಲ್ ಕೇಸ್ ತೊಗೊಳಕ್ಕೆ. ಸೊ ನೋಡ್ಬೋದು, ನಾವು ಇದರಲ್ಲಿ ಇಷ್ಟು ನೋಡಿ ಈ ರೋಸ್ ರಾಯ್ಸ್ ಕೇಸ್ ತೊಗೊಂಡು ಸಗದ ಕಾಣಿಸ್ತಾ ಇದೆ. ಹಾಗೆ ಹಿಂಗೆ ಮೊಬೈಲ್ ತಿರುಗಿಸಿದಾಗ ಗೊತ್ತಾಯಿತು, ಓಕೆ ಸ್ಕ್ರೀನ್ ಗಾರ್ಡ್ ಕೂಡ ಅಗತ್ಯ ಇದೆ ಅಲ್ವಾ ಅಂತ. ಸೊ ಫಸ್ಟ್ ಅಣ್ಣಂಗೆ ಹೇಳಿದ್ವಿ, ಪಟ ಅಂತ ಮಿಷಿನ್ಗೆ ಹಾಕ್ತಾ ಇರಿ, ಒಂದು ಮ್ಯಾಟ್ ಸ್ಕ್ರೀನ್ ಗಾರ್ಡ್ ಕಟ್ ಮಾಡಿಕೊಡಿ ಅಂತ. ಅಣ್ಣವ್ರು ನಮ್ಮ ಮಾತು ಕೇಳಿದೆ, ಇರಿ ಸರ್ ಮಾಡಿಕೊಡ್ತೀನಿ ಅಂತ ಮಿಷಿನ್ಗೆ ಹಾಕ್ಬಿಟ್ರು. ಪಟ ಅಂತ ಮಿಷಿನ್ ಕಟ್ ಮಾಡ್ತಾ ಇದೆ. ಇವಾಗ ನೋಡ್ಬೋದು ನೀವು, ಕಟ್ ಆಗಿದೆ, ಆಚೆ ಬಂದಿದೆ. 1 ನಿಮಿಷ ವೆಯ್ಟ್ ಮಾಡಿಲ್ಲ ಅಣ್ಣವರು, ತಗೊಂಡು ಪಟ ಅಂತ ಕಿತ್ತಿ ಅಣ್ಸಕ್ಕೆ ರೆಡಿ ಆಗ್ಬಿಟ್ರು. ನೋಡ್ಬೋದು, ಆರಾಮಾಗಿ ನೋಡಿಕೊಂಡು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮ್ಯಾಟ್ ಫಿನಿಶ್ ಸ್ಕ್ರೀನ್ ಗಾರ್ಡ್, ಅದ್ರ ಜೊತೆ ರೋಸ್ ರಾಯ್ಸ್ದು ಕೇಸು. ಇದು ಕೇಸ್ ಇಲ್ಲದೆ ನೋಡಿ ಹೇಗಿದೆ, ಸಗದಾಗಿ ಕಾಣಿಸ್ತಾ ಇದೆ ಅಲ್ಲ, ಸೂಪರ್ ಆಗಿದೆ ಫೋನ್ ಮಾತ್ರ. ಹಾಗೆ ಇದ್ರ ಫೀಚರ್ಸ್ಗಳು ನೋಡ್ರಿ, ಕ್ಯಾಮ್ರಲ್ಲಿ ಎಷ್ಟು ಆಪ್ಷನ್ಸ್ ಇದೆ, ಕೇಳೋದೇ ಬೇಡ, ಅಷ್ಟೊಂದು ಆಪ್ಷನ್ಸ್ಗಳಿದಾವೆ ಇದರಲ್ಲಿ ಫೀಚರ್ಸ್.